ವೆಲ್ಕಮ್ ಯು ಆಲ್. ಡಿಫರೆನ್ಷಿಯಲ್ ಇಕ್ವೇಶನ್ಸ್ ಅಲ್ಲಿ ಮುಂದಿನ ಸ್ಟೆಪ್ಸ್ ನೋಡೋಣ. ಮುಂದಿನ ಮೆಥಡ್ ಯಾವುದು ಅಂತಂದ್ರೆ ಲೀನಿಯರ್ ಇಕ್ವೇಶನ್ಸ್. ಲೀನಿಯರ್ ಇಕ್ವೇಶನ್ಸ್ ಕೂಡ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ, ಯಾವುದು ಕಾಂಪಿಟೇಟಿವ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಬಹಳ 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 ಇಂಪಾರ್ಟೆಂಟ್ ಇರ್ತದೆ. ಈ ಲೀನಿಯರ್ ಇಕ್ವೇಶನ್ಸ್ ಏನದಲ್ಲ, ಇದರದ್ದು ಫಾರ್ಮ್ ನೋಡೋದೇನೆ ಒಂಥರ ಮಜಾ. ಇದರದ್ದು ಫಾರ್ಮ್ ಚೆಕ್ ಮಾಡೋದ ಬಹಳ ಇಂಟ್ರೆಸ್ಟಿಂಗ್. ಇದು ಫಾರ್ಮ್ ಹೆಂಗಿರ್ತದೆ ಅಂದ್ರ ಹಿಂಗಿರ್ತೈತಿ: dy by dx plus py equal to q. ಹಿಂಗಿರ್ಬೇಕು. ಇದು ಎಷ್ಟು ಚೆನ್ನಾಗಿದೆ ಅಂತಂದ್ರ ನೋಡಿಲಿ, ಮ್ಯಾಲೆ y ಐತಾ, dy ಐತಿಲ್ಲ, ಇಲ್ಲಿ p ಜೊತೆಗೂ y ಇರ್ಬೇಕು, ತಿಳಿದ? ಮತ್ತೆ p ಮತ್ತು q ಫಂಕ್ಷನ್ಸ್ ಆಫ್ x ಇರ್ಬೇಕು. p ಮತ್ತು q ಏನಿರ್ಬೇಕು? ಫಂಕ್ಷನ್ಸ್ ಆಫ್ x ಇರ್ಬೇಕು. ಹಿಂಗಿದ್ರೆ ಮಾತ್ರ ಇದಕ್ಕೆ ಫಾರ್ಮ್ ಅಂತ ಕರೀತಾರೆ. ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ, ಹೇಳ್ತೀರಿ? ಅದು ಫಾರ್ಮ್ ಒಳಗೆ ಐತಿ, ಇಲ್ಲ ಅಷ್ಟ ಮಾತಾಡ್ಕೊಂತ ಹೋಗೋಣ ಒಂದಿಷ್ಟು. ನೀವು ಹೇಳ್ತಾ ಹೋಗ್ರಿ. dy by dx equal to xy plus xy equal to e power x. Is it in the form? Yes, sir. ಹಾಗಾದ್ರೆ ಫಾರ್ಮ್ ಒಳಗಿತ್ತಂದ್ರೆ p ವ್ಯಾಲ್ಯೂ ಏನು, Yes. q ವ್ಯಾಲ್ಯೂ ಏನು? Yes. ವೆರಿ ಗುಡ್. ಇನ್ನೊಂದು ಕೊಡ್ಲಿ, dy by dx equal to dy by dx plus x square y equal to log x. Is it in the form? Yes sir. If yes, then p equal to ಎಷ್ಟು? x square. Then q equal to ಎಷ್ಟು? log x. ಕರೆಕ್ಟಾ? ಓಕೆ, ಇನ್ನೊಂದು ಕೊಡ್ಲಿ. ನೆಕ್ಸ್ಟ್ dy by dx equal to divide by dx minus x square y square equal to log x square. Is it in the form? Huh? Yes, sir. Yes sir. Then tell me what is p equal to? Minus x square. Huh? Minus x square. Minus x square. Q equal to log X square. ತಪ್ಪು. It is not in the form. Plus y square. ಹಾ, ಇಲ್ಲಿ ಏನ್ ಹೇಳ್ಯಾರ ಅವರು? y ಹೇಳ್ಯಾರ. ಇಲ್ಲಿ ಏನಿರ್ಬೇಕು? y ನೇ ಇರ್ಬೇಕು. ಹಾಗಾದ್ರ y ಮಾಡ್ಕೊಂಡ್ರ p ಈಕ್ವಲ್ ಟು ಏನಾಗುತ್ತೆ? x square by y. ಐ ಎಕ್ಸ್ ಸ್ಕ್ವೇರ್ ವೈ ಆಕೈತಿ, ಮೈನಸ್ ಎಕ್ಸ್ ಸ್ಕ್ವೇರ್ ವೈ ಆಕೈತಿ. ಒಂದು y ಉಳಿತೈತಿಲ್ಲ. ಬಟ್ ಹಿಂಗಂದ್ರು ತಪ್ಪು. ಯಾಕಂದ್ರ p ಅಂತಂದ್ರ ಕೇವಲ ಎಕ್ಸ್ ಟರ್ಮ್ಸ್ ಇರ್ಬೇಕು, ಇಲ್ಲಿ y ಬಂತಿಲ್ಲಿ. ಅರ್ಧತಾ? ತಪ್ಪು. ತಿಳಕತೈತಿ? ಅಂದ್ರೆ ಇದ್ರ ಅರ್ಥ ಏನಂದ್ರೆ ಶಾರ್ಪ್ ಆಗಿ ನೋಡ್ಬೇಕು. ನೀವು ಇದನ್ನ ಹೆಂಗ್ ಶಾರ್ಪ್ ಆಗಿ ನೋಡ್ಬೇಕಂದ್ರೆ ಇಲ್ಲಿ y ನೇ ಇರ್ಬೇಕು, p ಗಳು ಎಕ್ಸ್ ದ್ವಯ ಇರ್ಬೇಕು, q ಗಳು ಎಕ್ಸ್ ದ್ವಯ ಇರ್ಬೇಕು. x square ಇರಬಾರ್ದನ್ರಿ? ಯಾವುದು? q ರೀ. q ಏನಾರ ಇರ್ಲಿ, ಒಟ್ಟು ಎಕ್ಸ್ ಟರ್ಮ್ಸ್ ಗಳ ಇರ್ಬೇಕು. ಇನ್ನೊಂದು ಕೊಡ್ಲಿ. ಓಕೆ, ನಾವು ಟೆಲ್ ಮಿ dy by dx plus x cube is equal to 7xy. Is it in the form? no, sir. No? No. Yes, it is in the form. dy by dx minus 7xy equal to minus x cube ಮಾಡ್ಕೋಬಹುದು. ಮಾಡ್ಕೊಂಡ್ರ ಈ y ಬಿಡು, ಇದನ್ನ y ಬಿಟ್ರ p equal to ಏನಾಯ್ತು? minus 7x cube equal to ಏನಾಯ್ತು? Minus x. minus x cube. Both are in x terms. Therefore it is in the form. No ಅನ್ನಕ್ ಬರಲ್ಲ. ತಿಳಿತಾ? ಇನ್ನೊಂದು ಕೊಡ್ಲಿ. ಈಗಿದ್ ನೋಡ್ರಿ, dx by dy plus xy equal to y. Is it in the form? No. ಯಾಕೆ? dy by dx ಇರ್ತದೆ. ಬಟ್ ಇಟ್ ಈಸ್ ಇನ್ ದ ಫಾರ್ಮ್. ಯಾಕಂದ್ರೆ ಮ್ಯಾಲೆ ಏನ್ ಎಕ್ಸ್ ಐತಿ, ಅದ್ರದ್ದು ಒಂದು ಟರ್ಮ್ ಇಲ್ಲಿ ಐತಿ, ಅವ್ರು ಉಳಿದಿದ್ದು y ಒಳಗಿದ್ರೆ ನಡೀತೈತಿ. ಉಲ್ಟಾ ಅಲ್ಲ ಇದು? ಎಕ್ಸಾಕ್ಟ್ಲಿ ಉಲ್ಟಾ ಅಲ್ಲ? ದೆನ್ ಇಲ್ಲಿ ಎಕ್ಸ್ ಇತ್ತ, ಇಲ್ಲಿ ನೋಡಿ y ಇತ್ತ, y ಐತಿ, ಉಳಿದ ಪಿ ಕ್ಯೂ ಎಕ್ಸ್ ಇದ್ವು ಅದಾವ. ಹಂಗ ಎಕ್ಸ್ ಇತ್ತು, ಎಕ್ಸ್ ಇತ್ತು, ಪಿ ಕ್ಯೂ y ಇದ್ವು ಅದಾವ, ಮತ್ತೆ ಫಾರ್ಮ್ ಒಳಗೈತಿ. ತಿಳಿತಾ? ಫಾರ್ಮ್ ಒಳಗೆ ಚೆಕ್ ಮಾಡೋದು ಭಾಳ ಇಂಪಾರ್ಟೆಂಟ್. ಓಕೆ, ಇದನ್ನ ಹೇಳ್ತೀರಿ? ಇದನ್ನ ಹೇಳ್ರಿ. 5 dy by dx plus xy equal to x square. ಇದೈತಿ?
ಇಸ್ ಇಟ್ ಇನ್ ದ ಫಾರ್ಮ್? ಎಸ್ ಸರ್. ಪಿ ಈಕ್ವಲ್ ಟು ಎಷ್ಟು ಹಂಗಾದ್ರೆ? ಎಕ್ಸ್ ಕ್ಯೂ ಈಕ್ವಲ್ ಟು ಎಷ್ಟು? ಎಕ್ಸ್ X square by y. 5. ಎಕ್ಸ್ ಸ್ಕ್ವೇರ್ ಬೈ 5 ಅದೇ. X square. ಎಕ್ಸ್ ಸ್ಕ್ವೇರ್ ಅಂದಿ ಅಂದ್ರೆ ತಪ್ಪು. ಬಿಕಾಸ್ ಡಿ ವೈ ಬೈ ಡಿ ಎಕ್ಸ್ ಅಷ್ಟೇ ಇರ್ಬೇಕು, ಅವನ ಜೊತೆ 5 ಇರಬಾರ್ದು. ಹಂಗಾದ್ರೆ ಹೋಲ್ ಡಿವೈಡ್ ಬೈ 5 ಮಾಡ್ಬೇಕು. ಅವಾಗ ಇವ ಹೋಗ್ತಾನೆ, ಅವಾಗ ಏನು ಉಳಿತಾ? ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ ಎಕ್ಸ್ ವೈ ಬೈ 5 ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಬೈ 5. ಹಾಗಾದ್ರೆ ಪಿ ಈಕ್ವಲ್ ಟು ಏನು? P equal to ಎಕ್ಸ್ ಬೈ 5. ಕ್ಯೂ ಈಕ್ವಲ್ ಟು ಏನು? X square. ಎಕ್ಸ್ ಸ್ಕ್ವೇರ್ ಬೈ 5. ತಿಳಿತಾ? ಅಂದ್ರೆ ಈಗ ನಿಮಗೆ ಅರ್ಥ ಆಗತ್ತದ ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ ಪಿ ಎಕ್ಸ್ ಪಿ ವೈ ಈಕ್ವಲ್ ಟು ಕ್ಯೂ ಅಂದ್ರೆ ಏನಂತ ಗೊತ್ತಾಯ್ತಿಲ್ಲ ಈಗ? ಹೆಂಗೆ ಹಂಗೆ ಇರ್ಬೇಕದು, ಸ್ವಲ್ಪ ಡಿಫ್ರೆನ್ಸ್ ಇರ್ಬೇಡ. ತಿಳಿದ? ಇನ್ನೊಂದು ಕೊಡ್ಲಿ, ಲಾಸ್ಟ್ ಹೇಳ್ಬಿಡ್ತೀರಿ. ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ ವೈ ಬೈ ಎಕ್ಸ್ ಈಕ್ವಲ್ ಟು ಲಾಗ್ ಎಕ್ಸ್. ಇಸ್ ಇಟ್ ಇನ್ ದ ಫಾರ್ಮ್? ಎಸ್ ಆರ್ ನೋ? ಎಸ್ ಸರ್. ಪಿ ಈಕ್ವಲ್ ಟು ಎಷ್ಟು? 1 ಬೈ ಎಕ್ಸ್. ಕ್ಯೂ ಈಕ್ವಲ್ ಟು ಎಷ್ಟು? ಲಾಗ್ ಎಕ್ಸ್. ತಿಳಿತಲ್ಲ ಮಗ? ಇನ್ನೊಂದು ಕೊಡ್ಲಿ, ಇನ್ನೊಂದು ತಗೋ. ಎಕ್ಸ್ ಸ್ಕ್ವೇರ್ ಡಿ ವೈ ಬೈ ಡಿ ಎಕ್ಸ್, ಎಕ್ಸ್ ಸ್ಕ್ವೇರ್ ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು ಇ ಪವರ್ ಎಕ್ಸ್. ಇಸ್ ಇಟ್ ಇನ್ ದ ಫಾರ್ಮ್? ಎಸ್ ಆ? ಹೆಂಗ? P equal to 1 by x square. ಪಿ ಈಕ್ವಲ್ ಟು 1 by x square. 1 ಬೈ ಎಕ್ಸ್ ಸ್ಕ್ವೇರ್, ಕ್ಯೂ ಈಕ್ವಲ್ ಟು E power x divided by x square. ವೆರಿ ಗುಡ್, ವೆರಿ ನೈಸ್ ನೈಸ್. ಹೋಲ್ ಡಿವೈಡ್ ಬೈ ಎಕ್ಸ್ ಸ್ಕ್ವೇರ್ ಮಾಡ್ಕೊಂಡ್ರಿ, ಇದು ಬರೀ ಡಿ ವೈ ಬೈ ಡಿ ಎಕ್ಸ್ ಉಳ್ಕೊಂತು, ಇದು ಕೆಳಗೆ ಎಕ್ಸ್ ಸ್ಕ್ವೇರ್ ಇರುತ್ತೆ, ಇದ್ರ ಕೆಳಗೆ ಎಕ್ಸ್ ಸ್ಕ್ವೇರ್ ಇರುತ್ತೆ, ಹಂಗಾಗಿ ಹಿಂಗೆ ಹೇಳಿದ್ರಿ ಪಕ್ಕ. ಇನ್ನೊಂದು ಹೇಳಿ, ಇನ್ನೊಂದು ನೋಡ್ರಿ. ಇ ಪವರ್ ಎಕ್ಸ್ ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ ಇ ಪವರ್ ಎಕ್ಸ್ ವೈ ಈಕ್ವಲ್ ಟು ಇ ಪವರ್ ಎಕ್ಸ್, ಅಲ್ಲ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ವೈ. Is it in the form? Can you convert it into a form? ಮಾಡ್ಬೋದು. ಹೆಂಗ? ಆ y ನ ಈ ಕಡೆ ಹಾಕೊಂಡು y ನ ಕಾಮನ್ ತಗೋ. ಹಾ ಜನಿ, ವೈ ಕಾಮನ್ ತೆಗಿ, ವೈ ಈ ಕಡೆ ತಗೋ. ಇ ಪವರ್ ಎಕ್ಸ್ ಮೈನಸ್ ಎಕ್ಸ್ ಸ್ಕ್ವೇರ್ ಈಕ್ವಲ್ ಟು 0. ಇದು ಇ ಪವರ್ ಎಕ್ಸ್ ಡಿ ವೈ ಬೈ ಡಿ ಎಕ್ಸ್. ಕರೆಕ್ಟಾ? ಈಗ ಹೋಲ್ ಡಿವೈಡ್ ಬೈ ಇ ಪವರ್ ಎಕ್ಸ್ ಮಾಡು. ಅವಾಗ ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ ಇ ಪವರ್ ಎಕ್ಸ್ ಮೈನಸ್ ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ ಇ ಪವರ್ ಎಕ್ಸ್ ಈಕ್ವಲ್ ಟು 0 ಇಂಟು ವೈ ಐತಿ ಇಲ್ಲಿ. ಹಂಗಾರೆ ಪಿ ಈಕ್ವಲ್ ಟು ಏನಾಯ್ತು? E raised to x. ಇ ರೇಸ್ ಟು ಎಕ್ಸ್ ಮೈನಸ್ ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ ಇ ರೇಸ್ ಟು ಎಕ್ಸ್. ಕ್ಯೂ ಈಕ್ವಲ್ ಟು 0. 2 equal to 0 ಬಂತು. ಬರೀತದೆ, ನಡೀತದೆ. ವೈ ಪವರ್ 0 ಅಲ್ಲ, ಅದು ಎಕ್ಸ್ ಪವರ್ 0 ಅಲ್ಲ. ಇಸ್ ಆಲ್ಸೋ ಫಂಕ್ಷನ್ ಆಫ್ ಎಕ್ಸ್. ಆಲ್ ಕಾನ್ಸ್ಟೆಂಟ್ಸ್ ಆರ್ ಫಂಕ್ಷನ್ಸ್ ಆಫ್ ಎಕ್ಸ್ ಅಂಡ್ ವೈ. ಓಕೆ, ಇನ್ನೊಂದು ಕೇಳ್ಬಿಡ್ಲಿ ಲಾಸ್ಟ್. ಓಕೆ, ಇನ್ನೊಂದು ಬರ್ಕೊಡ್ರಿ. ಎಕ್ಸ್ ವೈ ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ ಎಕ್ಸ್ ಸ್ಕ್ವೇರ್ ವೈ ಈಕ್ವಲ್ ಟು ಎಕ್ಸ್ ಲಾಗ್ ವೈ. ಇಸ್ ಇಟ್ ಇನ್ ದ ಫಾರ್ಮ್? ಏನ್ ಮಾಡೋಣ? ಇದು ಡಿ ವೈ ಬೈ ಡಿ ಎಕ್ಸ್ಗೆ ಹೋಲ್ ಇಕ್ವೇಶನ್ಗೆ ಎಕ್ಸ್ ವೈ ಡಿವೈಡ್ ಮಾಡ್ರಿ. ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ ಎಕ್ಸ್ ಸ್ಕ್ವೇರ್ ವೈ ಬೈ ಎಕ್ಸ್ ವೈ ಈಕ್ವಲ್ ಟು ಎಕ್ಸ್ ಲಾಗ್ ವೈ ಬೈ ಎಕ್ಸ್ ವೈ. ಏನಾಯ್ತು? ಎಕ್ಸ್ ಎಕ್ಸ್ ಕ್ಯಾನ್ಸಲ್, ಎಕ್ಸ್ ಎಕ್ಸ್ ಕ್ಯಾನ್ಸಲ್. ಏನು ಉಳಿತು? ಡಿ ವೈ ಬೈ ಡಿ ಎಕ್ಸ್ y by cancel ಆಗ್ತದೆ. ಪ್ಲಸ್ ವೈ ವೈ ಕ್ಯಾನ್ಸಲ್ ಆಯ್ತಾ? ಏನು ಉಳಿತು? ಎಕ್ಸ್ ಅಷ್ಟೇ ಉಳಿತು ಅಲ್ಲಿ. ಈಕ್ವಲ್ ಟು log y Log y by ಲಾಗ್ ವೈ ಬೈ ವೈ. ಇಸ್ ಇಟ್ ಇನ್ ದ ಫಾರ್ಮ್? sir. Yes, sir. No. ಇಸ್ ಇಟ್ ಇನ್ ದ ಫಾರ್ಮ್? ಬರಂಗಿಲ್ಲಲ್ಲ? ಬರಂಗಿಲ್ಲ. x raised to 0 ತಗೊಂಡ್ರೆ ಎಲ್ಲಿ into y Into y. ತಗೊಂಡ್ರೆ ಏನು ಬರಂಗಿಲ್ಲ, ಬಟ್ ಎಕ್ಸ್ ಇರ್ಬೇಕಲ್ಲ, ಅಲ್ಲಿ ವೈ ಇರ್ಬೇಕಲ್ಲ. x power 1 ಇರ್ಬೇಕು. ಇರಲ್ಲ, ಬರಂಗಿಲ್ಲಲ್ಲ ಇದು. 100% ಪಕ್ಕ ಬರಂಗಿಲ್ಲ. ಓಕೆ, ಹಿಂಗೆ ಬರ್ಲಾರ್ದಾಗ ಏನು ಮಾಡ್ಬೇಕು ಗೊತ್ತಾನೋ, ಒಂದು ಸ್ವಲ್ಪ ತಲೆ ಓಡಿಸ್ಬೇಕು. ಬಿಕಾಸ್ ಇಂಥ ಟೈಮ್ನಾಗ ಏನು ಮಾಡ್ಬೇಕು ಗೊತ್ತಾ? ಬೇಡ, ಡಿ ವೈ ಬೈ ಡಿ ಎಕ್ಸ್ ಈಕ್ವಲ್ ಟು ಲಾಗ್ ವೈ ಬೈ ವೈ ಮೈನಸ್ ಎಕ್ಸ್ ಬರಿಬೋದಾ? Yes, sir. ಬರಿಬೋದಾ?
ಓಕೆ, ಇದನ್ನ ಎಲ್ ಸಿ ಎಂ ತಗೊಂಡ್ರೆ ಏನಾಕೈತಿ ಇಲ್ಲಿ ವೈ ಲಾಗ್ ವೈ ಮೈನಸ್ ಎಕ್ಸ್ ವೈ ಆಗುತ್ತಾ, ಡಿ ವೈ ಬೈ ಡಿ ಎಕ್ಸ್. ಈಗ ಡಿ ಎಕ್ಸ್ ಬೈ ಡಿ ವೈ ಮಾಡು, ಡಿ ಎಕ್ಸ್ ಬೈ ಡಿ ವೈ ಇಸ್ ಈಕ್ವಲ್ ಟು y by ವೈ ಬೈ log y ಲಾಗ್ ವೈ minus x. ಮೈನಸ್ ಎಕ್ಸ್ ವೈ. ಕರೆಕ್ಟಾ? ಈಗ ಇದನ್ನ ಸ್ಪ್ಲಿಟ್ ಮಾಡಕ್ಕೆ ಏನಾರ ಬರ್ತೈತೆ ನೋಡ್ಕೊ, ಬರಂಗಿಲ್ಲ, ಹೌದಲ್ಲ? ದೇರ್ ಫೋರ್ ಇಟ್ ಇಸ್ ನಾಟ್ ಪಾಸಿಬಲ್. ಅಂದ್ರೆ ನಾನು ಎಕ್ಸ್ ಒಳಗರ ಬರ್ತದ ಅನ್ನೋ ಯೋಚನೆ ಮಾಡಿದೆ, ಎಕ್ಸ್ ಒಳಗರ ಬರ್ತಾನು ವೈ ಒಳಗರ ಬರ್ತಾನು ಯೋಚನೆ ಮಾಡಿದೆ, ಬರಲೇ ಇಲ್ಲ, ಬಿಟ್ಬಿಡು. ದಿಸ್ ಇಸ್ ನಾಟ್ ಲೀನಿಯರ್ ಇಕ್ವೇಶನ್. ಈಗ ನಿಮಗೆ ಲೀನಿಯರ್ ಇಕ್ವೇಶನ್ ಫಾರ್ಮ್ಗಳು ಬರ್ಕೊಳೋದು ಗೊತ್ತಾಯ್ತು, ತಿಳಿತಾ? ಐಡೆಂಟಿಫೈ ಮಾಡೋದು ಗೊತ್ತಾಯ್ತು. ಐಡೆಂಟಿಫೈ ಮಾಡಿದ್ರಿ ಅಂದ್ರೆ ಐಡೆಂಟಿಫೈ ನೀವು ಮಾಡಿದ್ರಿ ಅಂದ್ರೆ ಇದ್ರದ್ದು ಸೊಲ್ಯೂಷನ್ ಏನ್ ಗೊತ್ತಾ, ಬರ್ಕೊ. ಇಫ್ ಗಿವನ್ ಇಕ್ವೇಶನ್ ಈಸ್ ಲೀನಿಯರ್ ಇಕ್ವೇಶನ್, ದೆನ್ ಪಿ ಮತ್ತು ಕ್ಯೂ ನ ಐಡೆಂಟಿಫೈ ಮಾಡ್ರಿ. ದೆನ್ ಐಡೆಂಟಿಫೈ ಪಿ ಅಂಡ್ ಕ್ಯೂ. ಐಡೆಂಟಿಫೈ ಮಾಡಿ ಐ ಎಫ್ ಇಸ್ ಈಕ್ವಲ್ ಟು ಇ ಟು ದಿ ಪವರ್ ಆಫ್ ಪಿ ಡಿ ಎಕ್ಸ್ ಮಾಡ್ರಿ, ಇ ಟು ದಿ ಪವರ್ ಆಫ್ ಪಿ ಡಿ ಎಕ್ಸ್ ಮಾಡ್ರಿ. ಮಾಡಿ ಸೊಲ್ಯೂಷನ್ ಏನಪ್ಪಾ ಅಂದ್ರೆ y ಇಂಟು ಐ ಎಫ್ ಈಕ್ವಲ್ ಟು q ಇಂಟು ಐ ಎಫ್ ಡಿ ಎಕ್ಸ್ ಪ್ಲಸ್ ಸಿ. ದಿಸ್ ಇಸ್ ಅ ಸೊಲ್ಯೂಷನ್ ಬಾಕ್ಸ್. ಇದಕ್ಕೇನಂತಾರ? ಸೊಲ್ಯೂಷನ್ ಬಾಕ್ಸ್ ಅಂತ ಕರೀತಾರೆ. ತಿಳಿತಾ? ಒಂದು ಪ್ರಾಬ್ಲಮ್ ಮಾಡೋಣ, ಮಾಡ್ರಿ. ಪ್ರಾಬ್ಲಮ್ ಬರ್ಕೊಡ್ರಿ. ಎಕ್ಸ್ ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು ಎಕ್ಸ್ ಪವರ್ 4. ಈಸ್ ಇಟ್ ಇನ್ ದ ಫಾರ್ಮ್ ಲೀನಿಯರ್ ಫಾರ್ಮ್? ಹೆಂಗ? Divided by x naught. ಡಿವೈಡ್ ಬೈ ಎಕ್ಸ್ ಮಾಡೋಣ. ಓಕೆ, ಡಿವೈಡ್ ಬೈ ಎಕ್ಸ್ ಮಾಡಿದ್ರೆ ಏನಾಕೈತಿ? ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ ವೈ ಬೈ ಎಕ್ಸ್ ಈಕ್ವಲ್ ಟು ಎಕ್ಸ್ ಕ್ಯೂಬ್. Okay, if it is in the form, then what is p equal to? 1 by x. Q equal to x cube. Right. Then what is if equal to? E to the power of integration of p dx. Okay, integration of p and rest to 1 by x dx. Okay, e to the power of 1 by x integration is log x. E log cancel, therefore x. ಹಿಂಗೆ ಚಂದ ಬರ್ತಾವ ಇವು. ಓಕೆನಾ? ಹಂಗೆ ಬರಂಗನ ಕೊಟ್ಟಿರ್ತಾರೆ ಅವರು. ಐ ಎಫ್ ಬಂತು ಈಗ. ದೆನ್ ವಾಟ್ ಇಸ್ ದ ಸೊಲ್ಯೂಷನ್ ಬಾಕ್ಸ್? y ಇಂಟು ಐ ಎಫ್ ಈಕ್ವಲ್ ಟು ಇಂಟಿಗ್ರೇಷನ್ ಆಫ್ q ಇಂಟು ಐ ಎಫ್ ಡಿ ಎಕ್ಸ್ ಪ್ಲಸ್ ಸಿ. ಓಕೆ, y ಅಂದ್ರೆ y, ಐ ಎಫ್ ಅಂದ್ರೆ ಎಷ್ಟು? ಎಕ್ಸ್ ಈಕ್ವಲ್ ಟು ಇಂಟಿಗ್ರೇಷನ್ ಆಫ್ q ಅಂದ್ರೆ ಎಕ್ಸ್ ಕ್ಯೂಬ್, ಐ ಎಫ್ ಅಂದ್ರೆ ಎಷ್ಟು? ಎಕ್ಸ್ ಇಂಟು ಡಿ ಎಕ್ಸ್ ಪ್ಲಸ್ ಸಿ. Okay, yx as it is plus equal to integration of x power 4 dx plus c. What is the integration of x power 4? X power 5 by 5 plus c. C at all. Study one ನಿಮಿಷ. And that is c only. Okay, ಅದು ಇಂಟಿಗ್ರೇಟ್ ಮಾಡಿ ಆದ್ಮೇಲೆ ಬಂದಿರ್ತದೆ. That is c only. This is yx. ಮುಗಿತು. ಇಷ್ಟು ಬಂತಂದ್ರೆ ಓವರ್. ಇದರಿಂದ ಕನ್ಕ್ಲೂಷನ್ಸ್ ಅಂದ್ರ ಈ ಇಕ್ವೇಶನ್ಸ್ ಅನ್ನ ಡಿಫರೆನ್ಷಿಯಲ್ ಇಕ್ವೇಶನ್ ಇದು ನನಗೆ ಅರ್ಥ ಆಗಲ್ಲ, ಇದ್ರ ನೇಚರ್ ಏನಂತೇಳಿ. ಇದ್ರ ನೇಚರ್ ಅರ್ಥ ಮಾಡ್ಕೋಬೇಕಾದ್ರೆ ನಾನು ಆರ್ಡಿನರಿ ಇಕ್ವೇಶನ್ ಕನ್ವರ್ಟ್ ಮಾಡ್ತೀನಿ. ಕನ್ವರ್ಟ್ ಮಾಡಿ ನಾನು ಅದನ್ನ ಇದು ಮಾಡಿ ನಿಮ್ಗೆ ಬೇಕಂದ್ರೆ ಕೆಲವು ಥರ್ಮೋಡೈನಮಿಕ್ಸ್ ಪ್ರಾಬ್ಲಮ್ಸ್ ಅದಾವ ಮುಂದೆ, ಹೌದಾ? ಥರ್ಮೋಡೈನಮಿಕ್ಸ್ ಭಾಳ ಪ್ರಾಬ್ಲಮ್ಸ್ ಅದಾವ. ಆ ಪ್ರಾಬ್ಲಮ್ಸ್ ಬಂದಾಗ ಹೇಳ್ತೀನಿ. ಒಟ್ಟಾರೆ ಇವು ಏನಂತಂದ್ರೆ ನಿಮ್ಮ ಮುಂದೆ ಸೈಂಟಿಸ್ಟ್ ಆಗ್ತಿರಲ್ಲ ಆದ್ಮೇಲೆ ಕೆಲವು ಕಾನ್ಸೆಪ್ಟ್ಸ್ಗಳು ನಿಮಗೆ ಡಿಫರೆನ್ಷಿಯಲ್ ಇಕ್ವೇಶನ್ ಫಸ್ಟ್ ಕೊಡ್ತಾವ, ಅದರಿಂದ ಸೊಲ್ಯೂಷನ್ ಕಂಡಿಡ್ಬೇಕು. ಎಕ್ಸಾಂಪಲ್ ಹೇಳಿ, ನಿಮಗೊಂದು ಇದೈತಲ್ಲ, ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಈಕ್ವಲ್ ಟು ಎಂ ಬೈ ಇ ಐ. ನಿಮ್ಗೆ ಏನ್ ಗೊತ್ತೈತೆ? ಮೊಮೆಂಟ್ ಇಕ್ವೇಶನ್ ಗೊತ್ತೈತಿ ನಿಮ್ಗೆ. ಮೊಮೆಂಟ್ ಇಕ್ವೇಶನ್ ಗೊತ್ತೈತಿ. ಮೊಮೆಂಟ್ ಅಂದ್ರೆ ಸೇ ಫಾರ್ ಎಕ್ಸಾಂಪಲ್ ಒಂದು ಬೀಮ್ ಇತ್ತು, ಒಂದು ಲೋಡ್ ಇತ್ತು, ಇಲ್ಲೊಂದು ಎಕ್ಸ್ ಅಂತ ತಗೊಂತ, ಇದನ್ನ ಎಕ್ಸ್ ಅಂತ ತಗೊಂಡು ಏನ್ ಮಾಡ್ತಿದ್ವಿ, ಎಲ್ಲಾದ್ರದ್ದು ಮೊಮೆಂಟ್ ನ ಇನ್ ಟರ್ಮ್ಸ್ ಆಫ್ ಎಕ್ಸ್ ಒಳಗೆ ಬರಿತಿದ್ವಿ.
ಅದೇನೇನೋ ಬರ್ತೈತೆ ಅದು ಎಕ್ಸ್. ನಿಮಗೆ ಚಲೋ ಲೋಡು ಚಲೋ ಪಾಯಿಂಟ್ ಲೋಡ್ ಇಂತ ಕೊಟ್ಟಿರ್ತಾರೆ ಅಂತೇಳಿ ಚಲೋ ಬರ್ತಾವ. ಬಟ್ ಅದು ಏನಾರ ಬರ್ಬೋದಲ್ಲ, ಇ ಪವರ್ ಎಕ್ಸ್ ಪ್ಲಸ್ ಲಾಗ್ ಎಕ್ಸ್ ಇಂಟು ಎಕ್ಸ್ ಹಿಂಗ್ ಬರ್ಬೋದಲ್ಲ. ಹಿಂಗ್ ಬಂತಂದ್ರೆ ಇದ್ರೊಳಗೆ ಬರಿತಿ ಅದನ್ನ. ಬರದ ಮೇಲೆ ಅದು ಸೊಲ್ಯೂಷನ್ ಬೇಕು ನಿನಗೆ. ಸೊಲ್ಯೂಷನ್ ಬೇಕಾದ್ರೆ ಏನ್ ಮಾಡ್ಬೇಕು, ಇದನ್ನ ಇಂಟಿಗ್ರೇಟ್ ಮಾಡಂತ ಹೇಳ್ತೀವಿ. ಓಕೆ, ಇಂಟಿಗ್ರೇಟ್ ಮಾಡಂತಂದ್ರೆ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಈಕ್ವಲ್ ಟು ಇ ಪವರ್ ಎಕ್ಸ್ ಅವೆಲ್ಲ ಬರಿತೀವಿ. ಬಟ್ ಇದು ವೇರಿಯಬಲ್ ಸೆಪರೇಬಲ್ ಮೆಥಡ್ ಆಯ್ತಿದ್ದು. ಅಂದ್ರೆ ಈಜಿ ಇತ್ತು, ಈಸಿಯಾಗಿ ನೀವು ಯು ಜಿ ಹುಡುಗರು ಅಂತೇಳಿ ವೇರಿಯಬಲ್ ಸೆಪರೇಬಲ್ ಮೆಥಡ್ ಕೊಟ್ಟರು. ಬಟ್ ಯಾವುದೋ ಒಂದು ಕಾಂಪ್ಲಿಕೇಶನ್ ಒಳಗಡೆ ಎಮ್ ಮೊಮೆಂಟ್ ಈವನ್ ವಿತ್ ರೆಸ್ಪೆಕ್ಟ್ ಟು ವೈ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಆಲ್ಸೋ ಡಿಪೆಂಡ್ ಇರ್ಬೋದಲ್ಲ ಅದು. ಅವಾಗ ಆ ಫಂಕ್ಷನ್ ಸೊಲ್ಯೂಷನ್ ಹೆಂಗ್ ಕಂಡಿಡ್ಬೇಕು ನಾವು? ಸೊಲ್ಯೂಷನ್ ಕಂಡಿಡ್ಯಾಕ ಇಲ್ಲಿ ಬರ್ತೀವಿ. ಅವಾಗ ಇಲ್ಲಿ ಬರೋದು ನಿನ್ನ ಪ್ರಾಬ್ಲಮ್ಗೆ ಬಂದಿರತಕ್ಕಂಥ ಏನದು ಡಿಫರೆನ್ಷಿಯಲ್ ಇಕ್ವೇಶನ್ ಒನ್ ಆರ್ಡರ್ದೈತೋ ಮಲ್ಟಿಪಲ್ ಆರ್ಡರ್ ಹೈಯರ್ ಆರ್ಡರ್ ಐತೋ ಅದ್ ನೋಡ್ಕೊಂಡು ಆಮೇಲೆ ಯಾವ ಮೆಥಡ್ ಒಳಗೈತೆ ಲೀನಿಯರ್ ಐತೋ ಏನೈತೆ ನೋಡ್ಕೊಂಡು ಮುಂದಕ್ಕೆ ಹೋಗ್ತೀವಿ. ಹೇಳ್ತಾವ ಮುಂದ್ ಪ್ರಾಬ್ಲಮ್ಸ್ ಬರ್ತಾವ. ಅದು ಮುಂದೆ ಸ್ವಲ್ಪ ಸೈಂಟಿಸ್ಟ್ ಆಗಿ ಹೋದಾಗ ನಿಮ್ಗೆ ಗೊತ್ತಾಗ ಶುರು ಆಗ್ತಾವ. ಓಕೆ, ಡಿಫರೆನ್ಷಿಯಲ್ ಇಕ್ವೇಶನ್ ಒಮ್ಮೆಲೆ ಬಂದ್ಬಿಡ್ತಾವ, ಅವನ್ನ ಸೊಲ್ಯೂಷನ್ ಬೇಕಾಗ್ತತಿ. ಓಕೆ, ಈಗ ಸೊಲ್ಯೂಷನ್ ಬಂದ ಮೇಲೆ ಏನಕ್ಕೈತಿ, ಈಗ ನೋಡ ಫಾರ್ ಎಕ್ಸಾಂಪಲ್ ಇದಾವ ಇದ್ರದ ಸೊಲ್ಯೂಷನ್. ಇದನ್ನ ಒಂದ್ಸತಿ ಇಂಟಿಗ್ರೇಷನ್ ಮಾಡಿದ್ರೆ ಡಿ ವೈ ಬೈ ಡಿ ಎಕ್ಸ್ ಬರ್ತೈತಿ, ಇದಕ್ಕೆ ಸ್ಲೋಪ್ ಅಂತಾರ. ಇನ್ನೊಂದ್ಸತಿ ಇಂಟಿಗ್ರೇಟ್ ಮಾಡಿದ್ರೆ ವೈ ಬರ್ತೈತಿ. ಇಷ್ಟು ಬಂತಂದ್ರೆ ಅವಾಗ ನೀ ಏನ್ ಮಾಡ್ತೀವಿ, ಎಟ್ ಎಕ್ಸ್ ಈಕ್ವಲ್ ಟು 0 ಥೀಟಾ ಈಕ್ವಲ್ ಟು ಎಟ್ ಎಕ್ಸ್ ಈಕ್ವಲ್ ಟು 0 ವೈ ಈಕ್ವಲ್ ಟು ಎಕ್ಸ್ ಈಕ್ವಲ್ ಟು 1/2 ವೈ ಈಕ್ವಲ್ ಟು ಇದು ಕೊಡಂಗಿಲ್ಲ ನಿನಗೆ. ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಈಕ್ವಲ್ ಟು ಎಂ ಬೈ ಎ ಐ ಫಾರ್ಮುಲಾದೊಳಗಡೆ ಸ್ಲೋಪ್ ಕೊಡಲ್ಲ, ಡಿಫ್ಲೆಕ್ಷನ್ ಕೊಡಲ್ಲ. ಬಟ್ ಇದೇನ್ ಮಾಡಕತ್ತದ, ಇದು ಎಕ್ಸ್ ಈಕ್ವಲ್ ಟು 1/2 ಹಾಕಿ ನೀವು ನಡ್ಬರ್ಕ ಎಲ್ಲೆಲ್ಲಿ ಬೇಕು ಅಲ್ಲೆಲ್ಲಿ ತಗೋಬಹುದು. ಹಂಗಾರೆ ನಾರ್ಮಲ್ ಆರ್ಡಿನರಿ ಇಕ್ವೇಶನ್ ಗೊತ್ತಿದ್ರೆ ಅವ್ನು ಮಾಡ್ಬೋದು. ಅದ್ರ ಸಲುವಾಗಿ ಸೊಲ್ಯೂಷನ್ ಬೇಕಾಗ. ನೆಕ್ಸ್ಟ್ ಹೋಗೋಣ. ಈಗ ಒಂದು ಪ್ರಾಬ್ಲಮ್ ಕೊಡ್ಲಿ, ಇದು ಕೇಳಿದ ಪ್ರಾಬ್ಲಮ್ ಕೊಡ್ಲಿ. ಇದೇ ಸೇಮ್ ಪ್ರಾಬ್ಲಮ್ ಐತ ನೋಡು, ಅದನ್ನೇ ಆಪ್ಷನ್ಸ್ ಕೊಡ್ತೀನಿ, ಆನ್ಸರ್ ಮಾಡ್ರಿ. ಎಕ್ಸ್ ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು ಎಕ್ಸ್ ಪವರ್ 4 at y of 1 equal to 6/5. Then option A, x power 4 by y equal to x power 4 by 5 plus 1 by x. B, 4x power 4 by 5 plus 4 by 5x. ಅದೇ ಸೇಮ್ ಆಪ್ಷನ್ಸ್ ಒಳಗೆ ಟಿಕ್ ಮಾಡು. x power 4 by 5 plus 1. D, y equal to x power 5 by 5 plus 1. ಓಕೆ, ಇಷ್ಟರೊಳಗಡೆ ಯಾವ ಆಪ್ಷನ್ನು ನಿಮಗೇನು ಬಂದಿತ್ತು ಆನ್ಸರ್? ಹೇಳು, ಆನ್ಸರ್ ಏನು ಬಂದಿತ್ತು? ಎಕ್ಸ್ ರೆಸ್ಟ್ ಟು ಎಕ್ಸ್ ವೈ ಈಕ್ವಲ್ ಟು ಎಕ್ಸ್ ರೆಸ್ಟ್ ಟು 5/5 ಪ್ಲಸ್ ಸಿ ಬಂದಿತ್ತು. ಇಲ್ಲಿ ಸಿನ ಕಾಣವಲ್ತು ನೋಡಿ. ಇಲ್ಲಿ ಯಾವ್ದು ತಗೊಂತೀರಿ ಇದ್ರಾಗ ಆನ್ಸರ್? ನಿಮ್ಮ ಮೆಥಡ್ ಯೂಸ್ ಮಾಡ್ಕೊಂಡು ಇಲ್ಲಿ ತನಕ ಬಂದ್ರಿ, ಬಂದು ಆಪ್ಷನ್ ನೋಡ್ತೀರಿ. ಬಟ್ ಆಪ್ಷನ್ ನೋಡ್ಬೇಕಾದ್ರೆ ಇದನ್ನ ನೋಡ್ಬೇಕು. ಇದನ್ನ ಏನಂತ, ಇದು ವೈ ಆಫ್ ಎಕ್ಸ್ ಇದ್ದಂಗೆ. ಇದು ಏನಿದು ವೈ ಆಫ್ ಎಕ್ಸ್ ಇದ್ದಂಗೆ. ಅದು ಎಕ್ಸ್ ಜಾಗದೊಳಗೆ 1 ಹಾಕಿದ್ರ ವೈ 6/5 ಹಾಕೈತಿ. ಎಕ್ಸ್ ಈಕ್ವಲ್ ಟು 1 ಹಾಕಿದ್ರೆ ವೈ ಏನಾಗ್ತದ 6/5 ಹಾಕೈತಿ. ಹಂಗಾರೆ ಎಕ್ಸ್ ಈಕ್ವಲ್ ಟು 1 ಹಾಕ್ಲಿ 1, ವೈ ಏನಾಯ್ತು 6/5 ಈಕ್ವಲ್ ಟು ಇದೇನಾಯ್ತು 1, ಇದೇನಾಯ್ತು 5, ಇದೇನಾಯ್ತು ಸಿ. ಹಾಗಾದ್ರೆ ಸಿ ಈಕ್ವಲ್ ಟು ಎಷ್ಟು ಬಂತು? 6/5 ಮೈನಸ್ 1/5 ಅಂದ್ರೆ ಎಷ್ಟಾಯ್ತು? ಸಿ ಈಕ್ವಲ್ ಟು 1 ಆಯ್ತು, ಹೌದಲ್ಲ? ಸಿ ಈಕ್ವಲ್ ಟು 1. ಸಿ ಈಕ್ವಲ್ ಟು 1 ಅಂದ್ರೆ ಯಾವ ಆಪ್ಷನ್ ಇದ್ರೊಳಗ? ಐ ಥಿಂಕ್ ಆಪ್ಷನ್ 1 ಆಗ್ಬೋದು. ಡಿ ಆಗುತ್ತಾ? ಹಂಗ ಇಲ್ಲಿ ಎಕ್ಸ್ ವೈ ಐತಿ ನಿಮ್ ಸೊಲ್ಯೂಷನ್ ನೋಡು. ಎಕ್ಸ್ ಈಕ್ವಲ್ ಟು 1 ಹಾಕ್ಬಾರ್ದು, ಎಕ್ಸ್ ಬದುಕಬೇಕದು. ನೀ ಬರೀ ಸಿ ಈಕ್ವಲ್ ಟು 1 ಅಷ್ಟು ಹಾಕ. ಎಕ್ಸ್ ಈಕ್ವಲ್ ಟು 1 ಕಂಡೀಷನ್ ಕಂಡಿಡಿಯಕದು. ನೀ ಎಕ್ಸ್ ಈಕ್ವಲ್ ಟು 1 ಇಲ್ಲಿ ಹಾಕಿದ್ರೆ ಅಂದ್ರೆ ಇಲ್ಲೂ ಹಾಕ್ಬೇಕಲ್ಲ, ಹೌದಾ? ಇಲ್ಲೂ ಹಾಕ್ಬೇಕಾಗುತ್ತಾ? ಇಲ್ಲಿ ಎಕ್ಸ್ ಬದುಕಿಸಿಕೊಂಡು ಇಲ್ಲೆಷ್ಟ 1 ಹಾಕಿತಿ ಹೆಂಗ, ಹೌದಲ್ಲ? ಎ ಆಪ್ಷನ್ ಒಳಗೆ ಬಂದ್ರೆ ಏನಾಗುತ್ತಾ, ಹೋಲ್ ಡಿವೈಡೆಡ್ ಬೈ ಇದಕ್ಕೆ ಹೋಲ್ ಡಿವೈಡೆಡ್ ಬೈ ಏನ್ ಮಾಡು,
ಎಕ್ಸ್ ಮಾಡಿದ್ರೆ ಏನಾಕೈತಿ y ಈಕ್ವಲ್ ಟು ಎಕ್ಸ್ ಪವರ್ 4/5 ಪ್ಲಸ್ ಸಿ ಬೈ ಎಕ್ಸ್ ಆಕೈತಿ. ಈಗ ಇದ್ರೊಳಗೆ ಏನಾಗ್ತಿ ಸಿ ಈಕ್ವಲ್ ಟು 1 ಹಾಕು, ಇದು ಬರ್ತೈತಿ. ನೀ ಬಂದಿದ್ದ ಇಕ್ವೇಶನ್ಸ್ಗೆ ಸಿ ಈಕ್ವಲ್ ಟು 1 ಯಾವ್ದು ಸ್ಯಾಟಿಸ್ಫೈ ಮಾಡುತ್ತೆ ಅಷ್ಟೇ ಚೆಕ್ ಮಾಡು. ನಿಂದು ಇದು ಇಕ್ವೇಶನ್ ಎಕ್ಸ್ ವೈ ಈಕ್ವಲ್ ಟು ಎಕ್ಸ್ ಪವರ್ 5/5 ಪ್ಲಸ್ ಸಿ, ಇದು ನಿನ್ನ ಇಕ್ವೇಶನ್. ಇದು ಸಿ ಈಕ್ವಲ್ ಟು 1, ಎಕ್ಸ್ ವೈ ಈಕ್ವಲ್ ಟು ಎಕ್ಸ್ ಪವರ್ 5/5 ಪ್ಲಸ್ 1. ಓಕೆ, ನಿನ್ಗೆ ಯಾವ ಇಕ್ವೇಶನ್ ಬರ್ತೈತಿ? ಇದು ಎಲ್ಲೈತಿ? ಇದು ಹುಡುಕು. ಯಾವ್ದು ಐದನೇದ? ಡಿ. ಡಿ ಎಲ್ಲಿ ಸೇಮ್ ಅನ್ಸುತ್ತ? ಇಲ್ಲಿ ವೈ, ಬರೀ ವೈ ಐತಿ. ಇಲ್ಲಿ ಎಕ್ಸ್ ವೈ ಐತಿ, ಇಲ್ಲಿ ಎಕ್ಸ್ ಪವರ್ 5/5 1 ಐತಿ, ಮತ್ತೆ ಇಲ್ಲಿ ವೈ, ಇಲ್ಲಿ ಎಕ್ಸ್ ಇಲ್ಲಲ್ಲ ಇಲ್ಲಿ, ಮತ್ತೆ ಹೆಂಗೆ ಡಿ ಅನ್ಸುತ್ತೆ? ಒಂದೇದ್ದು ಆಪ್ಷನ್ ನೋಡು, ಹೇಳ್ತಿಲ್ಲ. ದೇರ್ ಫೋರ್ ಫಸ್ಟ್ ಆಪ್ಷನ್ ಇಸ್ ರೈಟ್ ಆನ್ಸರ್. ಇನ್ನೊಂದು ಮಾಡ್ತೀರಿ? ಇನ್ನೊಂದು ಪ್ರಾಬ್ಲಮ್ ಮಾಡು. ಇದು ಮಾಡು. ಟಿ dx by dt plus x equal to t at x of 1 is equal to 0.5. Option A, x equal to t minus 1/2. Option B, xt equal to t square by 2. Option C, x equal to t square minus 1/2. Option D, x equal to t by 2. ಇಲ್ಲಿ ನಾ ಪಾಸ್ ಮಾಡ್ತೀನಿ, ನೀವು ಒಂದು ಸ್ವಲ್ಪ ಆನ್ಸರ್ ನೋಡ್ರಿ, ಆಮೇಲೆ ಸೊಲ್ಯೂಷನ್ ಮಾಡೋಣ. ಓಕೆ, ಪಾಸ್ ಮಾಡಿ ಅಂತ ಹೇಳಿದ್ದೆ, ಪಾಸ್ ಮಾಡಿ ನೀವು ಸಾಲ್ವ್ ಮಾಡಿರ್ಬೋದು, ಇಲ್ಲಾಂದ್ರೆ ಸೊಲ್ಯೂಷನ್ ನೋಡ್ರಿ. ಓಕೆ, ಈಗ ಗಿವನ್ ಇಕ್ವೇಶನ್ ಏನೈತಲ್ಲ ಅದೊಂಥರ ವಿಚಿತ್ರ ಐತಲ್ಲ. ಫಸ್ಟ್ ಟಿ ಡಿ ಎಕ್ಸ್ ಬೈ ಡಿ ಟಿ ಪ್ಲಸ್ ಎಕ್ಸ್ ಈಕ್ವಲ್ ಟು ಟಿ. ನಮಗೇನು ಬೇಕಂದ್ರೆ ಮ್ಯಾಲೆ ಏನು ಅದನ್ನಲ್ಲ ಅವ ಇಲ್ಲಿ ಪಕ್ಕಕ್ಕೆ ಇರ್ಬೇಕು. ಇಲ್ಲಿ ಡಿ ಜೊತೆ ಎಕ್ಸ್ ಐತೆ ಅಂದ್ರೆ ಇಲ್ಲಿ ಎಕ್ಸ್ ಐತಿ ಪಕ್ಕ, ಬಟ್ ಈ ಡಿವೈ ಬೈ ಡಿ ಎಕ್ಸ್ ಜೊತೆ ಯಾರು ಇರಬಾರ್ದು. ಅದಕ್ಕೆ ಹೋಲ್ ಡಿವೈಡೆಡ್ ಬೈ ಏನು ಮಾಡೋಣ? ಟಿ ಮಾಡಿಬಿಡೋಣ. ಹೋಲ್ ಡಿವೈಡ್ ಬೈ ಟಿ ಮಾಡಿದ್ರೆ ಡಿ ಎಕ್ಸ್ ಬೈ ಡಿ ಟಿ ಪ್ಲಸ್ ಎಕ್ಸ್ ಬೈ ಟಿ ಈಕ್ವಲ್ ಟು 1 ಆಗ್ತೈತಿ. ಇಷ್ಟು ಬಂತು. ಈಗ ಇಷ್ಟು ಬಂತಂದ್ರೆ ನಾ ಈಗ ಇದು ಫಾರ್ಮ್ ಒಳಗೆ ಐತಿ, ಬಿಕಾಸ್ ಎಕ್ಸ್ ಐತಿ ಇಲ್ಲಿ, ಇಲ್ಲಿ ಎಕ್ಸ್ ಐತಿ, ಇಲ್ಲಿ ಎಕ್ಸ್ ಐತಿ. ಹಂಗಾರ ಪಿ ಈಕ್ವಲ್ ಟು 1/t, ದೆನ್ ಕ್ಯೂ ಈಕ್ವಲ್ ಟು 1, ದೆನ್ ಐ ಎಫ್ ಈಕ್ವಲ್ ಟು e to the power of p dt, p d t, p dt, then e to the power of 1/t dt, that is e to the power of log t dt. log t, then log e cancel t, then I of t ಬಂತು. ಈಗ ಸೊಲ್ಯೂಷನ್ ಏನೈತಿ? ಸೊಲ್ಯೂಷನ್ ಈಕ್ವಲ್ ಟು y ಇಂಟು y ಅಂದ್ರೆ ಏನಿಲ್ಲಿ ಎಕ್ಸ್, ಎಕ್ಸ್ ಇಂಟು ಐ ಎಫ್ equal to integration of q into if into dt. okay, plus c. okay, ಏನಾಗ್ತಿದೆ? x into t equal to integration of q ಎಷ್ಟೈತಿ? 1 ಅದ, if ಎಷ್ಟದ? t ಅದ, therefore dt plus c, then xt equal to t square by 2 plus c. ಕಂಡೀಷನ್ ಏನೈತಿ? ಕಂಡೀಷನ್ ಏನು ಕೊಟ್ರ? x of 1 is equal to 0.5 ಅಂದ್ರೇನು? ಟಿ ಈಕ್ವಲ್ ಟು 1 ಇದ್ದಾಗ ಎಕ್ಸ್ ಈಕ್ವಲ್ ಟು 0.5 ಇದ್ದಂಗ. ಇದ್ರೊಳಗೆ ಹಾಕು. ಈಗ ಟಿ ಈಕ್ವಲ್ ಟು 1, ಇದು 0.5 ಈಕ್ವಲ್ ಟು ಟಿ ಈಕ್ವಲ್ ಟು 1 square by 2 plus c. therefore this is 0.5 and this is also 0.5 plus c, therefore c equal to 0. c equal to 0 ಬಂತ. ಸೊಲ್ಯೂಷನ್ ಎಲ್ಲೈತಿ ನಿಮ್ದು ಇದ್ರೊಳಗೆ? ಸೊಲ್ಯೂಷನ್ ಈಸ್ ಹಿಯರ್, ದಿಸ್ ಈಸ್ ಯುವರ್ ಸೊಲ್ಯೂಷನ್. ಈ ಸೊಲ್ಯೂಷನ್ ಒಳಗೆ ಸಬ್ಸ್ಟಿಟ್ಯೂಟ್ ಮಾಡ್ಕೊ. ಅವಾಗ ಏನು ಬರ್ತದ? ಎಕ್ಸ್ ಟಿ ಈಕ್ವಲ್ ಟು ಟಿ ಸ್ಕ್ವೇರ್ ಬೈ 2 ಅಷ್ಟಾದ. ಸಿ ಈಕ್ವಲ್ ಟು 0 ಆಯ್ತು. ಈ ಆಪ್ಷನ್ ಎಲ್ಲೈತಿ ಚೆಕ್ ಮಾಡು. ಎಕ್ಸ್ ಟಿ ಇಂಟು ಟಿ ಸ್ಕ್ವೇರ್ ಬೈ 2 ಎಲ್ಲೈತಿ? ಬಿ ಆಪ್ಷನ್. ಬಿ ಆಪ್ಷನ್. ಮತ್ತೆ ಸಿ ಅಂತಾನಲ್ಲವ? ಎಕ್ಸ್ ಟಿ ಈಕ್ವಲ್ ಟು c minus 1/2 ಆಯ್ತು.
ABC ಸಿ ಆಪ್ಷನ್ ನಾ ಎ ಬಿ ಸಿ ಡಿ ರಾಂಗ್ ಬರ್ದೇನೆ ಅಷ್ಟೇ, ನೋ ಪ್ರಾಬ್ಲಮ್. ಓಕೆ, ದಿಸ್ ಇಸ್ ದ ಕರೆಕ್ಟ್ ಆನ್ಸರ್. ಎಕ್ಸ್ ಟಿ ಈಕ್ವಲ್ ಟು ಟಿ ಸ್ಕ್ವೇರ್ ಬೈ 2. ಕರೆಕ್ಟಾ? ರೈಟ್. ಇನ್ನೊಂದು ಪ್ರಾಬ್ಲಮ್ ಮಾಡ್ತೀರಿ, ಹೋಮ್ವರ್ಕ್ ಮಾಡ್ಕೊಂಡ್ಬಿಡ್ರಿ ಇದನ್ನ ಬೇಕಾರೆ, ನಾ ಮುಂದಕ್ಕೆ ಹೋಗ್ತೀನಿ. ಪ್ರಾಬ್ಲಮ್ ಎಕ್ಸ್ ಸ್ಕ್ವೇರ್ dy by dx plus 2xy minus x plus 1 equal to 0 at x equal to 1, y equal to 0. Okay, options 1 by 2 minus 1 by x plus 1 by 2x square. Okay, B 1 by 2 minus 1 by x minus 1 by 2x square. C 1 by 2 minus 1 by x minus plus 1 by 2x square. Option D minus 1 by 2 plus 1 by x plus 1 by 2x square. ಓಕೆ, ಇನ್ನೊಂದು ನೋಡು, ಇದು ಹೋಮ್ವರ್ಕ್ ಮಾಡ್ರಿ. ಬಟ್ ಇಲ್ಲಿ ಬಾ, ಇಲ್ಲಿ ಈ ಈಕ್ವೇಶನ್ ಏನು ಬಂತಲ್ಲ, ಈ ಈಕ್ವೇಶನ್ ಏನು ಬಂತಲ್ಲ, ಯಾವುದು ಫಾರ್ಮುಲ ಕೊಟ್ಟಿದ್ರಲ್ಲವ, ಇದನ್ನ ಅವ್ರೇನು ಹೇಳಿಲ್ಲಲ್ಲ ಲೀನಿಯರ್ ಫಾರ್ಮುಲ ಮಾಡ್ರಿ ಅಂತ ಹೇಳಿದ್ರೇನು? ಇಲ್ಲಲ್ಲ. ಮತ್ತೆ ಹಂಗಾರೆ ನಾವು ಬೇರೆ ಫಾರ್ಮುಲ ಮಾಡಿ ನೋಡೋಣ, ಟ್ರೈ ಮಾಡೋಣ. ಅವ್ರು ಏನು ಹೇಳಂಗಿಲ್ಲ, ಹೇಳಿದ್ರು ಎಕ್ಸ್ ಡಿ ಎಕ್ಸ್ ಬೈ ಡಿ ಟಿ. ಹೇಳೋದು ಈಕ್ವೇಶನ್ ಏನದು? dx by dt ಎಕ್ಸ್ t ಟಿ ಡಿ ಎಕ್ಸ್ ಬೈ ಡಿ ಟಿ plus x equal to ಪ್ಲಸ್ ಎಕ್ಸ್ ಈಕ್ವಲ್ ಟು ಟಿ. ಇದನ್ನೇನು ಮಾಡೋಣ, ಫಸ್ಟ್ ಎಕ್ಸ್ ನ ಕಡೆ ತಗೊಂಡೋಗು. ಟಿ ಡಿ ಎಕ್ಸ್ ಬೈ ಡಿ ಟಿ ಈಕ್ವಲ್ ಟು ಟಿ ಮೈನಸ್ ಎಕ್ಸ್. ಈಗೇನು ಮಾಡು, ಟಿ ಡಿ ಎಕ್ಸ್ ಈಕ್ವಲ್ ಟು ಟಿ ಮೈನಸ್ ಎಕ್ಸ್ ಇಂಟು ಡಿ ಟಿ ಬರಿಬೋದಾ? ಟಿ ಡಿ ಎಕ್ಸ್ ಮೈನಸ್ ಟಿ ಮೈನಸ್ ಎಕ್ಸ್ ಡಿ ಟಿ ಈಕ್ವಲ್ ಟು 0. ಇದು ಪ್ಲಸ್ ಮಾಡಿದಂದ್ರೆ ಇದು ಮೈನಸ್ ಆಗುತ್ತಾ, ಇದು ಪ್ಲಸ್ ಆಗುತ್ತೆ ಒಳಗೆ. ಕರೆಕ್ಟಾ? ಅವಾಗ ಇದ್ರೊಳಗೆ ಬಂತ, ಇದು ಎಮ್ ಎಂಡ್ ಎಕ್ಸಾಕ್ಟ್ ಫಾರ್ಮುಲಾ ಬಂತ. ಹಂಗಾರೆ ಎಮ್ ಈಕ್ವಲ್ ಟು ಏನು? ಟಿ. ಎನ್ ಈಕ್ವಲ್ ಟು ಏನು? minus t ಎಕ್ಸ್ ಮೈನಸ್ ಟಿ. ಎಕ್ಸ್ ಮೈನಸ್ ಟಿ ಬಂತ. ಎಮ್ ಅನ್ನು ವಿತ್ ರೆಸ್ಪೆಕ್ಟ್ ಏನು ಮಾಡಬೇಕು? ಡೋ ಎಮ್ ಬೈ ಉಲ್ಟಾ ಅಂದ್ರೆ ಡೋ ಎಕ್ಸ್ ಈಕ್ವಲ್ ಟು ಏನಾಗುತ್ತೆ, ಎಕ್ಸ್ ಇಲ್ಲಿ ಮಾಡಿದ್ರೆ 0 ಆಯ್ತು. ಇದನ್ನ ಡೋ ಎನ್ ಬೈ ಡೋ ವೈ ಮಾಡಿದ್ರೆ ಏನು ಬರ್ತದೆ? ಡೋ ಎಮ್ ಬೈ ಡೋ ಟಿ ಮಾಡಿದ್ರೆ ಏನು ಬರ್ತದೆ? -1. -1 ಬಂತ. ಈ ಡಿಫರೆನ್ಸ್ ತಗೊಂಡು ಡಿವೈಡೆಡ್ ಬೈ ಎಮ್ ಮಾಡಿದ್ರೆ ಚಲೋ ಆಗುತ್ತಲ್ಲ. ಡಿಫರೆನ್ಸ್ ತಗೊಂಡು ಎಮ್ ಮಾಡಿದ್ರೆ ಡೋ ಎಮ್ ಬೈ ಡೋ ಎಕ್ಸ್ ಮೈನಸ್ ಡೋ ಎನ್ ಬೈ ಡೋ ಟಿ ಡಿವೈಡೆಡ್ ಬೈ ಎಮ್. ಇದನ್ನ ಮಾಡಿದ್ರೆ ಏನ್ ಬರ್ತೈತೆ ಆನ್ಸರ್? ಇದಿಷ್ಟು ಏನಿದೆ ಡಿಫರೆನ್ಸ್ ಮಾಡಿದ್ರೆ ಮೈನಸ್ ಒನ್ ಪ್ಲಸ್ ಆಯ್ತು. ಇದು ಏನಾಗುತ್ತಾ, ಟಿ ಆಗುತ್ತೆ. 1/t ಬಂತ. 1/t ಬಂತಿಲ್ಲ. ಹಾಗಾದ್ರೆ ಐ ಎಫ್ ಅಂದ್ರೆ ಫಾರ್ಮುಲಾ ಏನೈತಿ? ಇಷ್ಟು ಮೈನಸ್ ಇದಿಷ್ಟು ಎಲ್ಲ ಇದಿಷ್ಟು, ಅದೇ ಇದಿಷ್ಟು ಇಂಟು ಡಿ ಟಿ. ಹೌದಾ? ಇ ಟು ದ ಪವರ್ ಆಫ್ 1/t ಡಿ ಟಿ. ಹೌದಲ್ಲ? ಸೇಮ್ ಬಂತಲ್ಲ. ನಮ್ದು ಅದ ಬಂದಿತ್ತು. ಈಗ ಏನಾಯ್ತು, ಲಾಸ್ಟ್ ಟಿ ಬಂತಿಲ್ಲ ಇದಕ್ಕೆ. ಈಗ ಲಾಗ್ ಟಿ ಆಗ್ತೈತೆ, ಲಾಗ್ ಈ ಕ್ಯಾನ್ಸಲ್ ಆಗುತ್ತಾ. ದೆನ್ ಐ ಎಫ್ ಈಕ್ವಲ್ ಟು ಏನ್ ಬಂತು? ಟಿ ಬಂತು. ಹಂಗಾರೆ ಈ ಟಿ ನ ತಗೊಂಡು ನೀ ಏನ್ ಮಾಡ್ಬೋದು, ಮೇನ್ ಇಕ್ವೇಶನ್ ಸಬ್ಸ್ಟಿಟ್ಯೂಟ್ ಮಾಡ್ಕೋ. ಯಾವ್ದಾದ್ರು ಮೇನ್ ಇಕ್ವೇಶನ್ ಅಂದ್ರೆ ಇಲ್ಲಿ ನಿಂದು ಫಾರ್ಮ್ ಇಕ್ವೇಶನ್ ಸಬ್ಸ್ಟಿಟ್ಯೂಟ್ ಮಾಡ್ಕೋ. ಆ ಸೊಲ್ಯೂಷನ್ ಹಾಕು, ಅಲ್ಲಿಗೆ ಬರ್ತೀರಿ. ಎಲ್ಲಿಗೆ? ಸೇಮ್ ಆಪ್ಷನ್ ನ ಸೆಲೆಕ್ಟ್ ಮಾಡ್ಕೊಂತೀರಿ. ಅಕಸ್ಮಾತ್ ಇದು ವೇರಿಯೇಬಲ್ ಸೆಪರೇಬಲ್ ಆಗುತ್ತೆ ನೋಡ್ಕೋ. ಅಕ್ಕಿತ್ತು ಅಂದ್ರೆ ಅಂತೂ ಬಹಳ ಒಳ್ಳೇದು. ಹೋಮೋಜಿನಿಯಸ್ ಐತೆ ನೋಡ್ಕೋ, ಆಗ್ತಿತ್ತು ಮತ್ತಿಷ್ಟು ಒಳ್ಳೇದು. ತಿಳಿತಾ? ಹಿಂಗೆ ಮಾಡ್ಬೇಕಂತ ರೂಲ್ ಇಲ್ಲ. ಇದಾ ಮೆಥಡ್ಲೇ ಮಾಡ್ಬೇಕು, ಲೀನಿಯರ್ಲೇ ಮಾಡ್ಬೇಕಂತ ರೂಲ್ ಇಲ್ಲ. ಬಟ್ ನಾನು ನಿಮಗೆ ಲಾಸ್ಟ್ ವಿಡಿಯೋದೊಳಗೆ ಹೇಳ್ತೀನಿ ಅಂತ ಅಂದಿನಿ. ಫಸ್ಟ್ ಕೊಟ್ಟ ತಕ್ಷಣ ಲೀನಿಯರ್ ನೋಡ್ಬೇಕು. ಬಿಕಾಸ್ ಲೀನಿಯರು ಮನುಷ್ಯ ಈಸಿ ಮನುಷ್ಯ. ಲೀನಿಯರಿಗೆ ಬರ್ಲಾರ್ದವನ್ನ ರೆಡ್ಯೂಸಿಬಲ್ ಟು ಲೀನಿಯರ್ ಮಾಡ್ಬೇಕು. ಅಲ್ಲಿ ಬರ್ಲಾರ್ದವನ್ನ ಎಕ್ಸಾಕ್ಟಿಗೆ ಬರ್ಬೇಕು. ಎಕ್ಸಾಕ್ಟ್ ಬರ್ಲಾರ್ದವನ್ನ ರೆಡ್ಯೂಸಿಬಲ್ ಟು ಎಕ್ಸಾಕ್ಟ್ ಮಾಡ್ಬೇಕು. ಅಲ್ಲಿ ಬರ್ಲಾರ್ದವನ್ನ ಹೋಮೋಜಿನಿಯಸ್ ಹೋಗ್ಬೇಕು. ಎಲ್ಲಾರ್ಕಿಂತ ಫಸ್ಟ್ ವೇರಿಯೇಬಲ್ ಸೆಪರೇಬಲ್ ಮಾಡಿಬಿಡ್ಬೇಕು. ಬಿಕಾಸ್ ಅವು ವೇರಿಯೇಬಲ್ ಸೆಪರೇಬಲ್ ಕೊಡಂಗಿಲ್ಲ ಅವ. ಬಿಕಾಸ್ ಹುಡುಗರು ಭಾಳ ಈಸಿ ಆಗಿಬಿಡುತ್ತೆ. ಸೊ ಹಿಂಗೆ ನೋಡಿದ ತಕ್ಷಣ ಸೆಪರೇಬಲ್ ಆಗಿಬಿಡ್ತಾ, ಇಂಟಿಗ್ರೇಟ್ ಮಾಡಿ ಆನ್ಸರ್ ತಂದ್ಬಿಡ್ತಾನೆ. ಬಟ್ ಯೂಶುವಲಿ ಕೊಡಂಗಿಲ್ಲ. ಬಟ್ ಈಸಿ ಕ್ವಶನ್ ಪೇಪರ್ ಇತ್ತಂದ್ರೆ ವೇರಿಯೇಬಲ್ ಸೆಪರೇಬಲ್ ಕೊಡ್ಬೋದು. ತಿಳಿದಾ? ಅದನ್ನ ನೀವು ಎಕ್ಸಾಮ್ನೊಳಗೆ ನೋಡ್ತಾ ಮಾಡ್ಬೇಕು. ಇದು ಮಾಡ್ತೀರಿ. ಇನ್ನು ಹೋಮ್ವರ್ಕ್ ಕೊಟ್ಟಿನಿಲ್ಲ, ಇದನ್ನ ಮಾಡ್ರಿ. ಇದಕ್ಕೆ ಆನ್ಸರ್ ಎ ಆಪ್ಷನ್ ಬರ್ತೈತಿ. ಇದಕ್ಕೆ ಆಪ್ಷನ್ ಏನ್ ಬರ್ತಾ?
ಎ ಬರ್ತೈತಿ. ಓಕೆ, ನೆಕ್ಸ್ಟ್ ಇಕ್ವೇಶನ್ ಒಳಗೆ ನೆಕ್ಸ್ಟ್ ವಿಡಿಯೋದೊಳಗೆ ಏನು ಮಾಡೋಣ, ರೆಡ್ಯೂಸಿಬಲ್ ಟು ಲೀನಿಯರ್ ಇಕ್ವೇಶನ್ ಮಾಡೋಣ. ಥ್ಯಾಂಕ್ ಯು.